ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಯಾವ ಥರ ತುಪ್ಪ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೊದಲು ಬೆಣ್ಣೆ ಕಾಯೋದಕ್ಕಿಟ್ಟು ಅದಕ್ಕೆ ನಾವು ಅಂದರೆ ಒಂದು ಸ್ವಲ್ಪ ಬೆಣ್ಣೆ ಕರಗ್ತಾ ಇದ್ದಂಗೆ ಒಂದು 3-4 ಕಲ್ಲಾಗಷ್ಟು ಉಪ್ಪು ಮತ್ತು 2-3 ಎಳ್ಸು ಬೆಳ್ಳುಳ್ಳಿ, 2 ಲವಂಗ ಮತ್ತು 4-5 ಎಲೆ ಕರಿಬೇವು ಸೊ ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಅದನ್ನು ಕುದಿಸ್ತಾ ಇರಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಅದು ಸೀದೋಗ್ಬಿಡುತ್ತೆ. ಸೊ ಕುದೀತಾ ಅದು ನಮಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅಂದರೆ ಫಸ್ಟು ಲೈಟ್ ಗೋಲ್ಡಿಶ್ ಕಲರಾಗಿ ಟರ್ನ್ ಆಗುತ್ತೆ, ಗೋಲ್ಡ್ ಮೆರೂನ್ ಕಲರಲ್ಲಿ. ಸೊ ಅದು ಕಲರ್ ಚೇಂಜ್ ಆಗೋದು ಮತ್ತು ಆ ಸ್ಮೆಲ್ಲಿಂದ ನಾವು ಅದನ್ನು ರೆಕಾಗ್ನೈಸ್ ಮಾಡ್ತಾ ಬರಬೇಕು ಆಲ್ಮೋಸ್ಟ್ ತುಪ್ಪ ಕಾದಿದೆ ಅಂತ. ಸೊ ಇನ್ನೇನು ತುಪ್ಪ ಕಾದಿದೆ ಅನ್ನೋ ಟೈಮಲ್ಲಿ ಅದು ಹೇಗೆ ಅಂದರೆ ಒಂಥರ ನೊರೆ ಥರ ಬುರುಗು ಬರೋದಕ್ಕೆ ಶುರುವಾಗುತ್ತೆ. ಸೊ ಆಗಿದೆ ಆವಾಗ ಆಲ್ಮೋಸ್ಟ್ ಡನ್ ಆಗಿದೆ ಅಂತ ಅರ್ಥ. ಸೊ ಅದು ಆಗ್ತಾ ಇದ್ದಂಗೆ ನಾವು ಸ್ಟವ್ನ ಆಫ್ ಮಾಡಿ ಇಟ್ಕೊಬೇಕು. ಆಫ್ ಮಾಡಿ ಇಟ್ಕೊಂಡು ನಂತರ ಈ ಥರ ಎಕ್ಸಾಕ್ಟ್ಲಿ ಏನು ಕಲರ್ ಬಂದಿದೆಯೋ ಆ ಥರ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ಬೇಕು. ನಂತರ ನಾವು ಅದಕ್ಕೆ ಮಜ್ಜಿಗೆಯಲ್ಲಿ ವೀಳ್ಯದೆಲೆ ತುಟ ಇರುತ್ತಲ್ವ, ಸೊ ಅದನ್ನು ಅದ್ಬಿಟ್ಟು ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ. ನಂತರ ಅದನ್ನು ಆರೋದಕ್ಕೆ ಬಿಟ್ಟು ಚೆನ್ನಾಗಿ ತಣ್ಣಗಾದ್ಮೇಲೆ ಚೋದಿಸಿ ಇಟ್ಕೊಬೇಕು. ಸೊ ಈ ಥರ ನಾವು ನಮ್ಮ ಮನೇಲಿ ತುಪ್ಪನ ಕಾಯಿಸೋದು. ಆ್ಯಂಡ್ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಕ್ವಿಕ್. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇದೇ ಥರ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.